ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅದೇನಂತೀರಾ? ಈ ಸ್ಟೋರಿಯನ್ನು ನೋಡಿ. ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ಸ್ಯಾಂಡಲ್ವುಡ್ ಕ್ವೀನ್, ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡೋಕೆ ಸಜ್ಜಾದ ಲಕ್ಕಿ ಸ್ಟಾರ್ ರಮ್ಯಾ. ಸ್ಯಾಂಡಲ್ವುಡ್ ಕ್ವೀನ್, ಲಕ್ಕಿ ಸ್ಟಾರ್, ಗೋಲ್ಡನ್ ಗರ್ಲ್ ಅಂತಾನೆ ಫೇಮಸ್ ಆದ ನಟಿ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ರಮ್ಯಾ ಸಿನಿಮಾದಿಂದ ದೂರಾನೇ ಉಳಿದಿದ್ರು. ಯಾವಾಗ ಸಿನಿಮಾ ನೋಡ್ತೇವೋ ಅಂತ ಅವರ ಅಭಿಮಾನಿಗಳು ಕಾಯ್ತಿದ್ರು. ಇದೀಗ ಕಾಲ ಕೂಡಿ ಬಂದಿದೆ. ಎಸ್, ತುಂಬಾ ವರ್ಷಗಳ ನಂತರ ಸ್ಯಾಂಡಲ್ವುಡ್ನ ಗೋಲ್ಡನ್ ಗರ್ಲ್ ಮತ್ತೆ ಬಣ್ಣ ಹಚ್ಚೋಕೆ ಸಜ್ಜಾಗಿದ್ದಾರೆ. ರಂಗ SSLC ಚಿತ್ರದ ನಂತರ ವಿಕಟಕವಿ ಯೋಗರಾಜ್ ಭಟ್, ನಟಿ ರಮ್ಯಾ ಮತ್ತೆ ಒಂದಾಗ್ತಿದ್ದಾರೆ. ರಮ್ಯಾ ಭಟ್ರ ಚಿತ್ರಕ್ಕೆ ಮುಂಗಾರು ಮಳೆ ನಿರ್ಮಾಪಕರು ಬಂಡವಾಳ ಹೂಡಲಿದ್ದಾರೆ. ಈಕೆ ಎಂಟರ್ಟೈನ್ಮೆಂಟ್, ಆಪಲ್ ಬಾಕ್ಸ್ ಸಹಯೋಗದಲ್ಲಿ ರಮ್ಯಾ ಹೊಸ ಚಿತ್ರ ಬರಲಿದ್ದು, ಯುಗಾದಿ ಹಬ್ಬದ ನಂತರ ಅಧಿಕೃತವಾಗಿ ಚಿತ್ರ ಅನೌನ್ಸ್ ಮಾಡಲಿದ್ದಾರೆ ನಟಿ ರಮ್ಯಾ. ಚಿತ್ರರಂಗದ ಅಸಮಾನತೆ ಬಗ್ಗೆ ರಮ್ಯಾ ಬೇಸರ, ನಟಿಯರ ಸಂಭಾವನೆ ಬಗ್ಗೆ ಪದ್ಮಾವತಿ ಕೆಂಡ. ಚಿತ್ರರಂಗದಲ್ಲಿ ಮೇಲ್ ಡಾಮಿನೆನ್ಸ್ ಅನ್ನೋ ಆರೋಪ ನಿನ್ನೆ ಮೊನ್ನೆ ಎದ್ದಲ್ಲ. ಸಾಕಷ್ಟು ಬಾರಿ ಈ ಬಗ್ಗೆ ನಟಿಮಣಿಯರು ದನಿ ಎತ್ತಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ದನಿಯೇರಿಸಿ ಮಾತಾಡಿದ್ದಾರೆ. ಹೀರೋಗೆ ಒಂದು ರೀತಿ ಸಂಭಾವನೆ, ನಮಗೆ ಒಂದು ರೀತಿ ಸಂಭಾವನೆ ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಲು ಬಂದಿದ್ದ ರಮ್ಯಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀರೋಗಳಿಗೆ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಕೊಡಲಾಗುತ್ತೆ, ಆದರೆ ಹೀರೋಯಿನ್ಗಳ ಸಂಭಾವನೆ ಲಕ್ಷಗಳಲ್ಲಿಯೇ ಇದೆ ಅಂತ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಗೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ರು ನೀವೇ ನಗ್ತಾ ಇದೀರಾ ಸರ್, ನಿಮ್ಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮ್ಗೆ ಹೀರೋಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್. ಇನ್ನು ರಮ್ಯಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರತಂಡದ ವಿರುದ್ಧ ಕೋರ್ಟ್ ಮೊರೆ ಹೋಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆ ಕೇಸ್ನ ವಿಚಾರವಾಗಿ ಇಂದೂ ಸಹ ವಾಣಿಜ್ಯ ಕೋರ್ಟ್ಗೆ ತಮ್ಮ ಲಾಯರ್ ಸಮೇತ ಆಗಮಿಸಿ ದಾಖಲೆ ಸಲ್ಲಿಸಿದ್ರು. ಈ ಪ್ರಕರಣದಲ್ಲಿ ನನಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆಗ್ಲೇ ಅವರು ದೇವ್ ಆಲ್ರೆಡಿ ಸೆಡ್ ರೈಟ್, ನಾವು ಅವರು ರಾಂಗ್ ಮಾಡಿದ್ದಾರೆ, ನೀವು ಅವ್ರಿಗೆ 50 ಲಕ್ಷನೂ ಕೊಡ್ಬೇಕಂತ ಅವ್ರು ಹೇಳಿದ್ದಾರೆ ಆಗ್ಲೇ ಕೋರ್ಟ್ ಅವರು. ದೇ ಹ್ಯಾವ್ ಡೆಪಾಸಿಟೆಡ್ ದ ಮನಿ ಆಲ್ಸೋ, ವಿಚ್ ಗೋಸ್ ಟು ಶೋ ದ್ಯಾಟ್ ದಿ ಅದರ್ ಪಾರ್ಟಿ ಹ್ಯಾಸ್ ರಾಂಗ್ಡ್ ಮೀ. ಸೊ ಅದರಲ್ಲಿ ಏನು ಆಲ್ರೆಡಿ ಗೆದ್ದಾಯಿತು ಕೇಸು, ಬಟ್ ಅವ್ರ ಸಿನಿಮಾ ರಿಲೀಸ್ ಆಯ್ತಂತ ಅವ್ರು ಅನ್ಕೊಂಡಿರೋದು ದೇ ಹ್ಯಾವ್ ವನ್ ಅಂತ. ಬಟ್ ಇಫ್ ಯು ಲುಕ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ಲಾ, ದೇ ಹ್ಯಾವ್ ರಾಂಗ್ಡ್ ಮೀ. DCM DKC ನಟ್ಟು ಬೋಲ್ಟ್ ಟೈಟ್ ಹೇಳಿಕೆ ವಿಚಾರದ ಬಗ್ಗೆಯೂ ಮಾತನಾಡಿ, DKC ಹೇಳಿದ್ರಲ್ಲಿ ತಪ್ಪಿಲ್ಲ ಎಂದು. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆಸ್ ಆಕ್ಟರ್ಸ್, ಲೈಕ್ ಐ ಸೆಡ್, ಏನಾದರೂ ಒಂದು ಕಾಸ್ ಇದ್ರೆ ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು. ಬಟ್ ಅವ್ರು ಹೇಳಿದ ರೀತಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಆ್ಯಂಡ್ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ದಾರೆ ದಟ್ ಹಿ ಡಿಡ್ ನಾಟ್ ಥ್ರೆಟನ್ ಅಂತ. ಸೊ ಲೆಟ್ಸ್ ಜಸ್ಟ್ ಲೀವ್ ಇಟ್. ರಮ್ಯಾ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿರೋದು ಖುಷಿ ವಿಚಾರ, ಆದರೆ ಸಂಭಾವನೆ ಎಷ್ಟು ಪಡೀತಾರೋ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18.